ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾನು ಒಂದೇ ಕ್ವಶನ್ ಬಿಜೆಪಿ ಅವ್ರು ಕೇಳೋದು, ಹಿಂದೂಗಳಿಗೆ ನೀವೇನ್ರಿ ಮಾಡಿದೀರಾ? ಏನ್ರಿ ಮಾಡಿದೀರಾ? ಏನ್ ಮಾಡಿದೀರಾ? ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಏನಾದ್ರು ಸಹಾಯ ಮಾಡಿದೀರಾ? ಇಲ್ಲ. ಲಿಂಗಾಯತರಿಗೆ ಏನಾದ್ರು ಸಹಾಯ ಮಾಡಿದೀರಾ? ಇಲ್ಲ. ನೀವು ಬಿಜೆಪಿ ಅವರು ಹಿಂದೂ ವಿರೋಧಿಗಳು. ನೀವು ಹಿಂದೂಗಳಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಕೋಮು ಗಲಭೆ ಇಟ್ಕೊಳ್ಳೋದು, ರಾಜಕೀಯ ಅಧಿಕಾರಕ್ಕೆ ಬರೋದು ಅಷ್ಟೇ. 400 ಪಾರು 200 ಪಾರ್ ಆಯ್ತು, ಅಭಿ 100 ಪಾರ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ 29 ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ ಅಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನ್ ಹೇಳಿದ್ರು? ಸರ್ಪ ಬಂದ್ರೆ ಹೊಡೆದಾಕಿ ಅಂದ್ರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿ ಅಂದ್ರೆ ಏನಕ್ಕೆ ಅಂತಾರೆ? ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗ್ ಮಾತಾಡಿದ್ರೆ, ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ ಅಲ್ಲೂ FIR ಆಗಿದೆ. ಇಲ್ಲಿ ನೆನ್ನೆ ಅವ್ರು ಯಾರೋ ಜಯನಗರ MLA ಅನ್ಸು CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದ್ರು ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ, ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರ ಬಿಜೆಪಿ ಅವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು. ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ ಅವ್ರ್ಯಾರೋ ನಮ್ಮ ಛಲವಾದಿ ನಾರಾಯಣ ಸೋಮಣ್ಣ ಬಾಯಿ ಬಡ್ಕೊಂತ ಇದ್ರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ. 30-40 ವರ್ಷ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದು ಬೆಳೆದು ಬಿಟ್ಟು ಈಗೇನೋ ವಿಪಕ್ಷ ನಾಯಕ ಆಗಿ ಅವ್ರು ಬಾಯಿ ಬಡ್ಕೊಂತಿದ್ರು. ಈಗ ಇವರೆಲ್ಲ ಇದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರದೇ ಆದ ಕೊಡುಗೆ ಇದೆ ನಾಡಿಗೆ, ದೇಶಕ್ಕೆ. ದಲಿತರಲ್ಲಿ ಮೊದಲನೇವರು ಹೋಗಿ ಒಂದು AICC ಅಧ್ಯಕ್ಷರಾಗ್ತಾರೆ ಅಂದ್ರೆ, ಒಂದು ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂರ್ತಾರೆ ಅಂದ್ರೆ ಇದು ಅವ್ರ ತಾಕತ್ತು. ಇದು ದಲಿತರ ತಾಕತ್ತು, ದಲಿತರ ಧ್ವನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಹಿಂಗ್ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ರೆ, ನಮ್ಮ ಮಾಜಿ ಶಿಕ್ಷಣ ಸಚಿವರು ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೆ ಏನಾಗಿದ್ಯೋ, ಸುರೇಶ್ ಕುಮಾರ್ ಸಾಹೇಬ್ರೆ ನೀವ್ ಯಾಕೆ ಎಲ್ಲದಕ್ಕೂ ಈ ನಡುವೆ ಮೇಲ್ ಬೀಳ್ತಿದ್ದೀರಾ? ಐಡೆಂಟಿಟಿ ಕ್ರೈಸಿಸ್ ಸರ್? ನಿಮ್ಗೂ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ ಸುರೇಶ್ ಕುಮಾರ್ ಸರ್. ನೀವು ರಿಯಾಕ್ಟ್ ಆಗ್ತೀರಾ? ಆ ಛಲವಾದಿಯವ್ರು ಬಾಯಿ ಬಡ್ಕೊಂತಾನೇ ಇರ್ತಾರೆ. ಅವ್ರಿಗೆ ಬಾಯಿ ವರ್ಬಲ್ ಡೈರ್ ಅಂತ ಕರೀತಾರೆ ಸರ್. ಆ ಛಲವಾದಿಯವರು, ಈಗ CK ರಾಮಮೂರ್ತಿಯವರು, ಇನ್ನ ಹೊಸ ಅಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಹಿಮಾಂಶು ಬಿಸ್ವಾಸು ಏನಂದ್ರೆ ಅದ್ ಮಾತಾಡ್ತಾರೆ. ಇದು ಖರ್ಗೆ ಸಾಹೇಬ್ರನ್ನ, ಒಬ್ಬ ದಲಿತ ವ್ಯಕ್ತಿಯನ್ನ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಿರೋದು. ಬಿಜೆಪಿ ಅವರಿಗೆ ದಲಿತರನ್ನ ಕಂಡ್ರೆ ಆಗಲ್ಲ, OBC ಕಂಡ್ರೆ ಆಗಲ್ಲ, ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ, ST ಕಂಡ್ರೆ ಆಗಲ್ಲ. ನಿಮ್ಗೆ ಯಾರನ್ನ ಕಂಡ್ರೆ ಆಗುತ್ತೆ? ಬಿಜೆಪಿ ಅವ್ರಿಗೆ ಯಾರನ್ನ ಕಂಡ್ರೆ ಆಗುತ್ತೆ? ನಿಮಗೆ ಇಷ್ಟ ಆಗೋದು ಒಂದೇ, ಅದು RSS. ಇನ್ನೇನನ್ನು ನೀವು ಇಷ್ಟಪಡಲ್ಲ. ಹೋಗ್ಲಿ, ಬಿಜೆಪಿ ಅವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಬ್ರಾಹ್ಮಣರ ಮಕ್ಕಳಿಗೆ ನೀವೇನ್ರಿ ಮಾಡಿದೀರಾ? ಬ್ರಾಹ್ಮಣರ ಮಕ್ಕಳಿಗೆ ಏನ್ರಿ ಸಹಾಯ ಮಾಡಿದೀರಾ? ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಹಿತಕ್ಕೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಸ್ಕೀಮ್ ತಂದಿದೆ. ಬ್ರಾಹ್ಮಣರಿಗೆ ಏನು ಮಾಡಿಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ಏನು ಸಹಾಯ ಮಾಡಿಲ್ಲ. ಸುಮ್ಮನೆ ಒಂದು 20 ಸೋಷಿಯಲ್ ಮೀಡಿಯಾ ಪೇಜಸ್ ಹಾಕೊಳ್ಳೋದು, ವಾಟ್ಸಪ್ ಯೂನಿವರ್ಸಿಟಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಏನ್ ಮಾಡಿದಿರ ಹೇಳಿ? ನಾನು ಒಂದೇ ಕ್ವಶನ್ ಬಿಜೆಪಿ ಅವ್ರು ಕೇಳೋದು, ಹಿಂದೂಗಳಿಗೆ ನೀವೇನ್ರಿ ಮಾಡಿದೀರಾ? ಏನ್ರಿ ಮಾಡಿದೀರಾ? ಏನ್ ಮಾಡಿದೀರಾ? ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಏನಾದ್ರು ಸಹಾಯ ಮಾಡಿದೀರಾ? ಇಲ್ಲ. ಲಿಂಗಾಯತರಿಗೆ ಏನಾದ್ರು ಸಹಾಯ ಮಾಡಿದೀರಾ? ಇಲ್ಲ. ನೀವು ಬಿಜೆಪಿ ಅವರು ಹಿಂದೂ ವಿರೋಧಿಗಳು. ನೀವು ಹಿಂದೂಗಳಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಕೋಮು ಗಲಭೆ ಇಟ್ಕೊಳ್ಳೋದು, ರಾಜಕೀಯ ಅಧಿಕಾರಕ್ಕೆ ಬರೋದು ಅಷ್ಟೇ. 400 ಪಾರು 200 ಪಾರ್ ಆಯ್ತು, ಅಭಿ 100 ಪಾರ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ 29 ಸರ್. ಅಶೋಕ್ ಅವರು ದಾವಣಗೆರೆಯಲ್ಲಿ ಶ್ರೀಮಂತರು ವರ್ಸಸ್ ಬಡವರ ನಡುವಿನ ಒಂದು ಸಮರ, ಮತ್ತೊಂದು ಕಡೆ ದುರಾಡಳಿತದ ತಕ್ಕ ಪಾಠ ಕಲಿಸೋ ಸಮಯ ಬಂದಿದೆ ಅಂತ ಹೇಳಿದ್ರು. ಅಶೋಕಣ್ಣ, ಶ್ರೀಮಂತಿಕೆ ಬಡತನದ ಬಗ್ಗೆ ಪದ್ಮನಾಭನಗರದ ಅಶೋಕಣ್ಣ ಮಾತಾಡೋದೇ ನನಗೆ ಆಶ್ಚರ್ಯ. ವಿಜೇಂದ್ರಣ್ಣ ಶ್ರೀಮಂತಿಕೆ ಬಡತನದ ಕಂಪ್ಯಾರಿಸನ್, ಓಹೋಹೋ, 5-6 ದೇಶಗಳಲ್ಲಿ ಎಲ್ಲೆಲ್ಲಿ ಆಸ್ತಿಗಳು ಮಾಡಿದಾರೋ ಅವರು ಮರ್ತೋಗಿದ್ದಾರೆ. ಯಾವುದೋ ಒಂದು ವೈಟ್ ಪೇಪರಲ್ಲೋ ಬುಕ್ಕಲ್ಲೋ ಬರೆದು ಎತ್ತಿಡಬೇಕು. ಇಲ್ಲಿ ಈ ಸೈಟ್ ತೆಗ್ದಿದ್ದೀನಿ, ಅಲ್ಲಿ ಆ ಸೈಟ್ ತೆಗ್ದಿದ್ದೀನಿ. ಅಶೋಕಣ್ಣ ರೆವಿನ್ಯೂ ಮಿನಿಸ್ಟರ್ ಆದಾಗ ಇಷ್ಟು ಎಕರೆ ಇಲ್ಲಿ ಮಾಡಿದ್ದೀನಿ, ಇಷ್ಟು ಸೈಟ್ ಇಲ್ಲಿ ಮಾಡಿದ್ದೀನಿ, ಅದನ್ನೆಲ್ಲ ಬುಕ್ಕಲ್ಲಿ ಬರೀಬೇಕಿಲ್ಲ ಅಂದ್ರೆ ನೆನಪಿರ್ಬೇಕಲ್ಲ ಸರ್, 1000 ಸೈಟು. ವಿಜೇಂದ್ರಣ್ಣ, ನೀವು ಶ್ರೀಮಂತಿಕೆ ಬಡತನದ ಬಗ್ಗೆ ಮಾತಾಡ್ತೀರಾ ಸರ್? ಶ್ರೀಮಂತಿಕೆ ಬಡತನದ ಬಗ್ಗೆ ನೀವು ಮಾತಾಡ್ತೀರಾ? ನೋಡಿ, ಇದು ಆ ಪ್ರಶ್ನೆ ಅಲ್ಲ. ಇದು ಶಾಮನೂರು ಶಿವಶಂಕರಪ್ಪನವರ ಕೊಡುಗೆಗೆ ನಾವು ಕೇಳ್ತಿರೋ ಓಟು. ಅವ್ರು 40 ವರ್ಷ ದಾವಣಗೆರೆಯನ್ನು ಕಟ್ಟಿದ್ದಾರೆ. ಬೆಣ್ಣೆ ನಗರ. ಇವತ್ತು ದಾವಣಗೆರೆ ಅಂದ್ರೆ ನಮಗೆಲ್ಲ ಶಾಮನೂರು ಶಿವಶಂಕರಪ್ಪ ಅಂತ ಜ್ಞಾಪಕ ಬರುತ್ತೆ. ಎಷ್ಟೋ ಜನ ಕೇಳಿ ನೋಡಿ, ದಾವಣಗೆರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅಂತಾರೆ. ಅವರು ವಂಶದ ಕುಡಿ ಸಮರ್ಥವ್ರು ಗೆಲ್ತಾರೆ ಅಂತ ನನಗೆ ನಂಬಿಕೆ ಇದೆ. 50,000 ಮೆಜಾರಿಟಿಯಲ್ಲಿ
ಸಮರ್ಥವ್ರು ಗೆದ್ದೇ ಗೆಲ್ತಾರೆ ಸರ್.